ಸಿದ್ಧಲಿಂಗ ಮಹಾಸ್ವಾಮಿಗಳವರ 60ನೆಯ ಪುಣ್ಯಾರಾಧನ ಷಷ್ಠಾಬ್ದಿ ಮಹೋತ್ಸವದ ಈ ವೇದಿಕೆಯ ದಿವ್ಯ ಪಾವನ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳ ಹಿಡಿದಾವರಿಗಳಲ್ಲಿ ನಮಸ್ಕರಿಸಿ ಈ ಕಾರ್ಯಕ್ರಮದ ರೂವಾರಿಗಳಾದ ಪರಮ ಪೂಜ್ಯರ ಶ್ರೀಚರಣಗಳಿಗೆ ನಮಸ್ಕರಿಸಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ನಮಸ್ಕರಿಸಿ ತಾಯಂದಿರೆ ನೆರೆದಿರುವ ಎಲ್ಲ ಸದ್ಭಕ್ತರೆ ಇಡೀ ಲೋಕಕ್ಕೆ ಕೊಡುಗೆಯನ್ನು ಕೊಡುವ ಗೃಹಸ್ಥಾಶ್ರಮ ಜ್ಯೇಷ್ಠ ಅಂತ ಕರೆಯಲ್ಪಟ್ರೆ ಸನ್ಯಾಸಾಶ್ರಮವನ್ನ ಯತಿ ಪರಂಪರೆಯನ್ನ ಶ್ರೇಷ್ಠ ಅಂತ ಕರೀತಾರೆ. ಬಹಳಷ್ಟು ಜನ ಸನ್ಯಾಸಿಯಾಗಿ ಬದುಕಲಾರರು. ಕಾವಿಗೆ ಅದರ ಅರ್ಹತೆಗೆ ತಕ್ಕಂತೆ ಬದುಕುವ ಪ್ರಯತ್ನದಲ್ಲೇ ಇಡೀ ಜೀವನ ಕಳೆದು ಹೋಗುತ್ತೆ. ಕಾರಣ ನಾವು ನೀವೆಲ್ಲ ನಮ್ಮ ಬದುಕನ್ನ, ನಮ್ಮ ಕೆಲಸವನ್ನ, ನಮ್ಮ ಉದ್ಯೋಗವನ್ನ, ನಮ್ಮ ಮನೆ, ನಮ್ಮ ಮಕ್ಕಳನ್ನ ಪೋಷಿಸುವುದರಲ್ಲೇ ಜೀವನ ಕಳೆದು ಬಿಡ್ತೀವಿ. ಆದರೆ ಸರ್ವಸಂಗ ಪರಿತ್ಯಾಗಿಗಳಾಗಿ ಬದುಕಿದ್ದಾಗಲೇ ತಮ್ಮ ಪೂರ್ವಾಶ್ರಮಕ್ಕೆ ತಿಲಾಂಜಲಿಯನ್ನ ಇಟ್ಟು ತಸ್ಯ ಪ್ರಕೃತಿ ಲೀನಸ್ಯ ಪ್ರಕೃತಿಯೊಳಗೆ ಒಂದಾಗಿ ಎಲ್ಲರ ಏಳಿಗೆಗಾಗಿ ಕಾವಿಯನ್ನು ಧರಿಸಿ ಮಠವನ್ನ ಕಟ್ಟಿ ಆ ಮಠದ ಮೂಲಕ ಯಾರಿಗೆ ಅನ್ನ ಇಲ್ಲವೋ ಅವರಿಗೆ ಅನ್ನದಾಸೋಹ, ಯಾರಿಗೆ ಜ್ಞಾನ ಬುದ್ಧಿಯ ಕೊರತೆ ಇದೆಯೋ ಅವರಿಗೆ ಅಕ್ಷರ ದಾಸೋಹ, ಮಾರ್ಗದರ್ಶನ ಕೊಡುವ ಪರಮೋನ್ನತ ಆದರ್ಶಕ್ಕೆ ಅಂಟಿಕೊಂಡು ಬದುಕುವುದು ಪರಮಶ್ರೇಷ್ಠ. ಆ ಪರಮಶ್ರೇಷ್ಠ ಸಂಸ್ಕೃತಿಗೆ, ಪರಮಶ್ರೇಷ್ಠ ಸಂಸ್ಕೃತಿ ಅಷ್ಟೇ ಅಲ್ಲ, ನಿರ್ಭಿಡತೆ, ಅಂಜಿಕೆ ಇಲ್ಲದಿರುವುದು, ಯಾರಿಗೂ ಹೆದರದಿರುವುದು, ಸರಿಯನ್ನ ಸರಿ, ತಪ್ಪನ್ನ ತಪ್ಪು ಅಂತ ಹೇಳುವುದು, ಇದು ಆಧ್ಯಾತ್ಮದ ಪರಮಶ್ರೇಷ್ಠ ಗುಣ. ಯಾವ ಗುಣ ಇರಲಿ ಬಿಡಲಿ ಈ ಗುಣ ಇರ್ಬೇಕು ಅಂತ ಗುಣಕ್ಕೆ ಅನ್ವರ್ತಕ ವೇದಿಕೆ ಮೇಲೆ ಕುಳಿತಿರುವ ಪರಮ ಪೂಜ್ಯರು, ಅದು ನಮ್ಮ ದಿಂಗಾಲೇಶ್ವರ ಸ್ವಾಮೀಜಿಗಳೇ ಆಗಿರಲಿ, ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳೇ ಆಗಿರಲಿ. ನಾವು ಅವರಿದ್ದಾಗ ಸಾಮಾನ್ಯವಾಗಿ ಅವರ ಮಾತುಗಳನ್ನ ಕೇಳಬೇಕು. ಒಂದು ಹಾಡಿದೆ, ಮೂಕನಾಗಬೇಕು ಜಗದೊಳು ಜ್ವಾಕೆಯಾಗಿರಬೇಕು, ಮೂಕನಾಗಬೇಕು ಜಗದೊಳು ಜ್ವಾಕೆಯಾಗಿರಬೇಕು, ತತ್ವ ತಿಳಿಯಬೇಕು, ತತ್ವದ ಅರ್ಥ ತಿಳಿಯಬೇಕು, ತತ್ವಜ್ಞಾನಿಯ ಎದುರು ಕೋತಿಯ ಹಾಗಿರಬೇಕು, ಏನೂ ತಿಳಿಯದ ಮಂಕನಂಗಿರಬೇಕು ಅಂತ. ನಮ್ಮ ನಡುವೆ ಯಾರಾದರೂ ಶ್ರೇಷ್ಠರಿದ್ದಾಗ ನಮ್ಮ ಕೆಲಸ ಸುಮ್ಮನಿರ್ಬೇಕು. ಹಾಗಾಗಿ ನಾನು ಹುಟ್ಟಿದ್ದು ಗದಗದ ನೀಲ್ಗುಂದ ಅಂತ ಸಣ್ಣ ಹಳ್ಳಿ. ನಮ್ಮ ಮಠ ಫಕೀರ ಸ್ವಾಮಿ ಮಠ. ಈಗ ಜಾತ್ರೆ ಬರ್ತೈತಿ, ಪ್ರತಿ ಜಾತ್ರೆಗೆ ಹೋಗೋದು, ಮಠದೊಳಗಿರೋದು, ಮಠಗಳ ದಿನ ಪ್ರಸಾದ ಸ್ವೀಕಾರ ಮಾಡೋದು,
ಗುರಿವರ್ಯರು ಹೇಳಿದ ಮಾತುಗಳನ್ನು ಕೇಳೋದು, ಅದರ ತಕ್ಕಂತೆ ನಡೆಯಲಿಕ್ಕೆ ಪ್ರಯತ್ನ ಪಡೋದು, ಇದು ನಮ್ಮ ಕೆಲಸ. ನಿಮ್ಮೆಲ್ಲರ ಅದೃಷ್ಟ ಆ ಮಹಾಪೂಜ್ಯರು ಇವತ್ತು ನಿಮ್ಮ ಮಧ್ಯೆ ಹಾಜರಿದ್ದಾರೆ. ಅವ್ರ ಮಾತುಗಳನ್ನ, ಜೀವನದ ಉದಾಹರಣೆಗಳನ್ನ ಅವರು ಕೊಡುವುದನ್ನ ಕೇಳಬೇಕು. ಈ ಕಾರ್ಯಕ್ರಮಗಳನ್ನೆಲ್ಲ ಆಯೋಜನೆ ಮಾಡುವ ಮೂಲ ಉದ್ದೇಶ ಸಾಮಾನ್ಯ ಜನರಿಗೆ ಓದುವ ಅವಕಾಶಗಳು ಸಿಗಲ್ಲ, ಉಪನಿಷತ್ತುಗಳನ್ನು ಓದಲಿಕ್ಕಾಗಲ್ಲ. ಜ್ಞಾನ, ಆಧ್ಯಾತ್ಮ, ನಿಜವಾದ ಧರ್ಮ, ಜೀವನ, ಪ್ರಪಂಚದಲ್ಲಿ ನಡೆಯುವ ಸಾವಿರಾರು ಘಟನೆ, ಸಮಸ್ಯೆಗೆ ಪರಿಹಾರ, ಇದ್ರ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ನಿಮ್ಮೆಲ್ಲರಿಗೂ ಅವಕಾಶಗಳು ಸಿಗಲ್ಲ. 2 ಹೊತ್ತಿನ ಊಟ, ಬಟ್ಟೆ, ಮಕ್ಕಳನ್ನ ಪೋಷಣೆ ಮಾಡೋದು, ಒಂದು ಮನೆ ಕಟ್ಟೋದು, ಮಕ್ಕಳನ್ನ ಮದುವೆ ಮಾಡಿ ಕಳಿಸೋದು, ಇದರಲ್ಲೇ ನಾವು ಜೀವನ ಕಳೆದು ಬಿಡ್ತೀವಿ. ಈ ಕಾರ್ಯಕ್ರಮಗಳು ಏನಕ್ಕೆ ಅಂದ್ರೆ, ಏನ್ ನಮಗ್ ಗೊತ್ತಿಲ್ವೋ ಅವ್ರನ್ನ ತಿಳಿದವರಿಂದ ತಿಳಿಯಲಿಕ್ಕೆ. ಜೀವನ ಅಂದ್ರೆ ಏನು, ಬದುಕಂದ್ರೆ ಏನು, ಗೃಹಸ್ಥಾಶ್ರಮ ಅಂದ್ರೆ ಏನು, ಒಂದು ಊರಂದ್ರೆ ಏನು, ಶಿಕ್ಷಣ ಅಂದ್ರೆ ಏನು, ದಾಸೋಹ ಅಂದ್ರೆ ಏನು, ಅದನ್ನ ತಿಳಿದು ಅಳವಡಿಕೆ ಮಾಡಿಕೊಳ್ಳಲಿಕ್ಕೆ ಈ ಕಾರ್ಯಕ್ರಮಗಳು ನಮಗೆ ಅವಕಾಶಗಳನ್ನ ಕಲ್ಪಿಸಿಕೊಡ್ತವೆ. ಸೊ ಪರಮ ಪೂಜ್ಯರು ಮಾಡುತ್ತಿರುವ ಕೃಷಿ ಸಮಾವೇಶ, ಯುವ ಸಮಾವೇಶ, ಮಹಿಳಾ ಸಮಾವೇಶ, ಇವೆಲ್ಲ ನಿತ್ಯ ಜೀವನದಲ್ಲಿ ಮನುಷ್ಯನಿಗೆ ಸಹಾಯ ಮಾಡಲಿಕ್ಕೆ ಬೇಕಾಗುವ ಮಾರ್ಗದರ್ಶನ ಮಾಡತಕ್ಕಂತ ಕಾರ್ಯಗಳು. ಸೊ ಆ ಹಿನ್ನೆಲೆಯಲ್ಲಿ ಅಂತ ಕೆಲಸ ಕಾರ್ಯಗಳನ್ನ ಈ ಮಠದ ಮತಿಯಿಂದ ನಡೀತಾ ಇದೆ. ನಿಮ್ಮೆಲ್ಲರಿಗೂ ಶುಭವಾಗಲಿ. ನನ್ನ ಧರ್ಮಪತ್ನಿ, ನನ್ನ ಹೆಂಡತಿಯ ಊರು ಇಲ್ಲೇ ಚೇಗುಂಟ, ಮಕ್ತಲ್. ನಮ್ಮ ಮಾವನವರ ಅಣ್ಣ ತಮ್ಮಂದಿರು, ಸಂಬಂಧಿಕರೆಲ್ಲ ಇರ್ತಕ್ಕಂಥ ಊರುಗಳಿವೆಲ್ಲ ಈ ಸೈದಾಪುರ, ಯಾದಗಿರಿ, ಕಾಳುಬೆಳಗುಂದಿ, ಚೇಗುಂಟ, ಈ ಸುತ್ತಮುತ್ತಲು ಇರ್ತಕ್ಕಂಥ ಊರುಗಳೆಲ್ಲ. ಮದುವೆ ಆಗಿ 13 ವರ್ಷ ಆದ್ರೂ ಒಂದು 2 ಸಾರಿ ಬಂದಿರ್ಬೇಕು ನಾನು. ರಾಯಚೂರಿನ ಅಳಿಯ ಅಂತ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದ್ರೆ, ನಾವೆಲ್ಲ ಕೆಲಸದಲ್ಲಿ ತಲ್ಲೀನರಾಗ್ಬಿಟ್ಟಿದ್ವಿ. ಸೇವೆಗೆ ಸೇರಿ 16 ವರ್ಷಗಳಾಯ್ತು. 16 ವರ್ಷಗಳು ಮುಗಿಯುವವರೆಗೂ ಕೂಡ ನಾವು ಮಾಡಿದ ಕೆಲಸ ಏನಂತಂದ್ರೆ, ರಾಮಕೃಷ್ಣ ಆಶ್ರಮ ಮತ್ತು ನಮ್ಮ ಸೂಫಿ ಸಂತರು, ಶಿಶುನಾಳ ಶರೀಫರು, ಫಕೀರ್ ಅಜ್ಜನ್ ಮಠ, ದಾವಲ್ ಮಲ್ಲಿಕ್ ಮಠ, ನೀಲಗುಂದದ ಗುದ್ನೆಪಟ್ಟದ ಮಠ, ಗದಗದ ತೋಂಟದಾರರ ಮಠ, ನಮ್ಮ ಪುಟ್ಟರಾಜ ಗವಾಯಿಗಳ ಮಠ, ಈ ಮಠದಲ್ಲಿ ನಾವೇನೆಲ್ಲ ಕಲಿತುವೋ, ಏನಪ್ಪ ಈ ಮಠಗಳಿಂದ ನಾವೆಲ್ಲ ಕಲಿತಿದ್ದು ಅಂದ್ರೆ, ನೋಡಪ್ಪ, ನುಡಿದಂತೆ ನಡೆ, ಇದೇ ಜನ್ಮ ಕಡೆ. ಬರೀ ಅದನ್ನು ಕೇಳಿ ಬಿಡ್ಲಿಲ್ಲ. ಓನ್ಲಿ ದೋಸ್ ಪೀಪಲ್ ವಿಲ್ ಲಿವ್ ಹೂ ಲಿವ್ ಫಾರ್ ಅದರ್ಸ್. ಪರೋಪಕಾರಾರ್ಥಂ ಇದಂ ಶರೀರಂ. ಮನುಷ್ಯ ಜನ್ಮದ ಮೂಲ ಉದ್ದೇಶ ಏನು? ಪರೋಪಕಾರಾರ್ಥಂ ಇದಂ ಶರೀರಂ. ಹೌದಾ? ಅಂದ್ರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ನನಗಾಗಿ ನಾನು ಬಾಳಬಾರ್ದ? ಓಹೋ, ಜೀವನ ಅಂದ್ರೆ ಇದ? ಅಧಿಕಾರ, ನಮ್ಗೆ ಕೊಟ್ಟಿರೋ ಹುದ್ದೆ, ನಾವು ಪಡೆದ ಶಿಕ್ಷಣ, ದೊರೆತ ಅವಕಾಶಗಳನ್ನ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಉದ್ಧಾರಕ್ಕಾಗಿ ಬಳಸಬೇಕು. ಇದು ನಾವು ಮಠದಿಂದ ಕಲಿತಿದ್ದು. ಹಾಗಿದ್ರೆ ಪೊಲೀಸ್ ಇಲಾಖೆಯ ಮೂಲ ಜವಾಬ್ದಾರಿ ಏನು? ನಾನು ನನಗಾಗಿ ಬಾಳುವುದಲ್ಲ, ಇತರರಿಗಾಗಿ ಬದುಕಬೇಕು ಅನ್ನೋದನ್ನ ಪೊಲೀಸ್ ಇಲಾಖೆಯ ಮೂಲಕ ಬದುಕೋದು ಹೇಗೆ? ಯಾರಿಗೆ ಯಾರು ಇಲ್ಲವೋ ಅವರ ಪರವಾಗಿ ನಿಲ್ಲುವುದಂದ್ರೆ ಏನು? ಯಾರಿಗೆ ಅನ್ನ ಇಲ್ವೋ ಅವ್ರಿಗೆ ಅನ್ನ ಹಾಕೋದಂದ್ರೆ ಏನು? ಯಾರಿಗೆ ಜ್ಞಾನ ಇಲ್ವೋ ಅವ್ರಿಗೆ ಜ್ಞಾನ ಮಾರ್ಗದರ್ಶನ ಮಾಡೋದಂದ್ರೆ ಏನು? ನೇರ ನಿರ್ಬಿಡೆಯಾಗಿ ಶರೀರಕ್ಕೆ ಸಾವುಂಟು, ಆತ್ಮಕ್ಕೆ ಸಾವಿಲ್ಲ ಅಂತ ಹೇಳಿದ
ವಚನಕಾರರ ಬದುಕನ್ನ ಬದುಕೋದಂದ್ರೆ ಏನು? ಅಂಧನಾಗಿದ್ದು ಕಣ್ಣಿಲ್ಲದೆ ಪ್ರತಿ ಮನೆಗೂ ಹೋಗಿ ಜೋಳಿಗೆಯಲ್ಲಿ ರೊಟ್ಟಿ ತೆಗೆದುಕೊಂಡು ಬಂದು ಮಠದಲ್ಲಿಟ್ಟು ಗಾನ ಗಂಧರ್ವರಾಗಿ ಪುಟ್ಟರಾಜ ಗವಾಯಿಗಳಾಗಿ ಇಡೀ ದೇಶದ ಯತಿ ಸಂಸ್ಕೃತಿ ಋಷಿ ಸಂಸ್ಕೃತಿಯಲ್ಲಿ ಯಾವುದೇ ಜಾತಿ ಬಣ್ಣ ಊರು ಭಾಷೆ ವ್ಯತ್ಯಾಸವಿಲ್ಲದೆ ಎಲ್ಲರಿಗೂ ಲಿಂಗ ದೀಕ್ಷೆಯನ್ನು ಕೊಟ್ಟು ಮಠದೊಳಗಿಟ್ಟುಕೊಂಡು ಅವರಿಗೆ ಸಂಗೀತವನ್ನ ಹೇಳಿಕೊಟ್ಟು ಬದುಕಿನ ಹಾದಿಯನ್ನು ಹೇಳಿಕೊಟ್ಟ ಪಂಡಿತ್ ಪುಟ್ಟರಾಜ ಗವಾಯಿಗಳ ಆದರ್ಶವನ್ನ ಹಾಗಿದ್ರೆ ನಾವು ಬದುಕೋದು ಹೇಗೆ? ಸೇವೆಗೆ ಸೇರಿದ ಅಂದಿನಿಂದ ಇಂದಿನವರೆಗೂ ನಾವು ಮಾಡಿದ್ದ ಅದನ್ನೇ. ಆದ್ರೆ ಇದು ಅಪಾರ್ಥದ ಕಾಲ, ಬುದ್ಧಿ ಭ್ರಮಣೆಯನ್ನೇ ಬುದ್ಧಿವಂತಿಕೆ ಅಂದ್ಕೊಂಡಿರೋ ಕಾಲ. ಹುಚ್ಚಾಟ, ಅಸಂಸ್ಕೃತಿ, ಡಾಂಬಿಕತೆ, ಒಂದು ಮಟ್ಟಿಗೆ ಮತಿಭ್ರಮಣೆ ಅದನ್ನೇ ಪೋಷಿಸುವ ಈಗಿನ ಕಾಲದಲ್ಲಿ ಸ್ವಲ್ಪ ಮಟ್ಟಿನ ಈ ರೀತಿಯ ಮಾರ್ಗದರ್ಶನದ ಅವಶ್ಯಕತೆ ಎಲ್ಲ ಜನರಿಗೂ ಬೇಕಾಗುತ್ತೆ. ಹಿಂದೆ ಒಂದು ಘಟನೆಗಳಾದ್ರೆ ಅದನ್ನು ತಿಳಿದುಕೊಳ್ಳಿಕ್ಕೆ ಬಹಳ ಡಿಲೇ ಆಗ್ತಿತ್ತು. ಇವಾಗ ಹಾಗಿಲ್ಲ. ಉದ್ಧಾರ ಆಗಬೇಕು, ನೀವು ಪ್ರವರ್ಧಮಾನಕ್ಕೆ ಬರಬೇಕು, ಪ್ರಚಾರಕ್ಕೆ ಬರಬೇಕಂದ್ರೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಯಾರಾದ್ರೂ ಒಳ್ಳೆ ದಾರಿಯಲ್ಲಿ ನಡೀತಾ ಇದ್ರೆ ಅವ್ರ ಕಾಲಿಡಿದು ಎಳಿರಿ ಅಷ್ಟೇ. ಒಂದು ಊರು ಉದ್ಧಾರ ಆಗಬೇಕು, ನಮ್ಮ ಊರು ಚೆನ್ನಾಗಿ ನಡಿಬೇಕು ಅಂತ ಯಾರಾದ್ರೂ ಹೋಗ್ತಾ ಇದ್ರೆ, ಮನೆ ಮಠ ಬಿಟ್ಟು ಆ ವ್ಯಕ್ತಿ ಶ್ರಮ ಪಡ್ತಾ ಇದ್ರೆ, ಆ ವ್ಯಕ್ತಿನ ನೀವು ಹಾಳು ಮೂಳು ಏನೇನಿದೆಯೋ ಹೊಲಸೆಲ್ಲ ಎರಿಸಿ ಬಿಡಿ, ನಿಮ್ಮನ್ನ ಅವರು ತದ್ವಿರುದ್ಧವಾಗಿ ನಿಲ್ಲಿಸಿಬಿಡ್ತಾರೆ. ಇದು ಈಗಿನ ಯುಗಧರ್ಮ. ಈಗಿನ ಯುಗಧರ್ಮ. ಕಷ್ಟ ಪಡಬೇಕಿಲ್ಲ, ಕೆಲಸ ಮಾಡಬೇಕಾಗಿಲ್ಲ, ಹಳ್ಳಿಗೆ ಹೋಗಬೇಕಾಗಿಲ್ಲ, ಓದಿಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗಿದ್ರೆ ಇಂತಹ ಸಂದರ್ಭದಲ್ಲಿ ಮಠ ಮಾನ್ಯಗಳು ಪರಮ ಪೂಜ್ಯರ ಸಂಪರ್ಕ ನಮ್ಮನ್ನ ಶುದ್ಧೀಕರಿಸುತ್ತೆ, ಸಂಸ್ಕಾರ ಕೊಡುತ್ತೆ, ನಮ್ಮನ್ನ ಗಟ್ಟಿಯಾಗಿಡುತ್ತೆ. ಹಾಗಿದ್ರೆ ಈ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವ ನಾವು ಮಠಗಳಿಂದ, ಈ ಕಾರ್ಯಕ್ರಮಗಳಿಂದ, ಈ ಪೂಜೆಗಳಿಂದ, ದಾಸೋಹದಿಂದ, ಇಲ್ಲಿಯ ಪರಮ ಪೂಜ್ಯರ ಪ್ರವಚನಗಳಿಂದ ನಮ್ಮ ಬದುಕನ್ನ ಬದಲಾಯಿಸಿಕೊಳ್ಳುವತ್ತ ನಮ್ಮ ಹೆಜ್ಜೆಗಳಿರಬೇಕು. ಯಾರೋ ಬಂದು ನಮ್ಮನ್ನು ಉದ್ಧಾರ ಮಾಡಲ್ಲ. ಬರೀ ಪೂಜೆ ಮಾಡಿದ್ರೆ ಪುಣ್ಯ ತಟ್ಟಲ್ಲ. ಬರೀ ಏನೋ ಒಂದು ಕಾರ್ಯಕ್ರಮವನ್ನು ಮಾಡೋದ್ರಿಂದ ನಮ್ಗೆ ಉದ್ಧಾರ ಆಗಲ್ಲ. ನಿಜವಾದ ಸಮಸ್ಯೆ ಬಡತನ ಹೋಗಬೇಕು ಅಂದ್ರೆ ಅದಕ್ಕೆ ಒಂದೇ ಒಂದು ಉಪಾಯ ಇರೋದು, ಶ್ರಮವಂತರಾಗಿ ದುಡಿಬೇಕು. ಬೆಳಗ್ಗೆಯಿಂದ ರಾತ್ರಿವರೆಗೂ. ಅಜ್ಞಾನದಿಂದ ಹೊರಬರಬೇಕಂದ್ರೆ ಓದಬೇಕು. ಅದನ್ನು ಬಿಟ್ಟು ಸೋಷಿಯಲ್ ಮೀಡಿಯಾದಿಂದ ನಮ್ಗೆ ಉದ್ಧಾರ ಆಗಲ್ಲ. ಇನ್ನಾರೋ ಹಿಂದ್ಗಡೆ ಓಡೋದ್ರಿಂದ ನಾವು ಉದ್ಧಾರ ಆಗಲ್ಲ. ಸೊ ಅಂತಹ ಬಡತನವನ್ನು ನಿವಾರಿಸುವ, ಅನಕ್ಷರತೆಯನ್ನು ಓಡಿಸುವ ಅಂತಹ ಮಂತ್ರ ದೀಕ್ಷೆ ಸಂಕಲ್ಪಗಳು ಇಂತಹ ಜಾತ್ರೆಗಳಿಂದ ಪಾಲ್ಗೊಳ್ಳುವ, ಇಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿಯ ಹೃದಯದಲ್ಲಿ ಅಂತ ಬದಲಾವಣೆಯ ಬೀಜದ ನಾಟಿ ಆಗಲಿ. ಅಂತಹ ಶ್ರಮ ಸಂಸ್ಕೃತಿ ನಮ್ಮಲ್ಲಿ ಬರಲಿ. ಹೋಲಿಕೆಯನ್ನ ಬಿಟ್ಟು ಸುತ್ತಲಿರುವ ವಾತಾವರಣದ ಯಾವುದೇ ಅಪಶಕುನಗಳು, ಯಾವುದೇ ರೀತಿಯ ಕೆಟ್ಟ ಸೋಂಕು ನಮಗೆ ತಾಗದೆ ನಮ್ಮ ಮನೆ ನಾವು ಸರಿಯಾಗಿದೀವಾ, ಆಡುವ ಮಾತು ಕರೆಕ್ಟ್ ಇದೆಯಾ, ನಡೆಯುತ್ತಿರುವ ಹಾದಿ ಸರಿಯಾಗಿದೆಯಾ, ಈ ರೀತಿಯ ಪ್ರಶ್ನೆಗಳನ್ನ ವಚನಕಾರರು ಕೇಳಿಕೊಂಡ ಹಾಗೆ ಪ್ರತಿನಿತ್ಯ ನಾವು ಕೇಳಿಕೊಂಡು ನಮ್ಮ ಮನೆಯಲ್ಲಿರುವ ಮಕ್ಕಳನ್ನೇ ಆಸ್ತಿ ಅಂದುಕೊಂಡು
ಅವರನ್ನ ಸುಶಿಕ್ಷಿತರನ್ನಾಗಿಸುವ ಸದುದ್ದೇಶ ಇಲ್ಲಿ ನಡೆಯುವ ಯುವ ಸಮ್ಮೇಳನ, ಇಲ್ಲಿ ನಡೆಯುವ ಮಹಿಳಾ ಸಮಾವೇಶ, ಇಲ್ಲಿ ನಡೆಯುವ ಕಸಿ ಸಮಾವೇಶದ್ದು. ಸೊ ಆ ರೀತಿಯ ದೃಢ ಸಂಕಲ್ಪಗಳು ಈ ಮಠದ ಭಕ್ತರ ಪ್ರತಿ ಮನೆಯಲ್ಲೂ ಕೂಡ ಮೊಳಕೆಯೊಡೆಯಲಿ, ಪ್ರತಿ ವ್ಯಕ್ತಿಯ ಬದುಕಿನಲ್ಲೂ ಕೂಡ ಅದು ಹೊಸ ಸಂಕ್ರಮಣವನ್ನ ತರಲಿ. ಬಹಳಷ್ಟು ಜನ ನಾವು ಹೊರಗಡೆ ವ್ಯವಸ್ಥೆಯನ್ನ ನಮ್ಮ ಸೋಮಾರಿತನಕ್ಕೆ, ನಮ್ಮ ಅವ್ಯವಸ್ಥೆಗೆ ದೂಷಿಸ್ತೇವೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಡಿ ಪಡೆಯುವ ಹಕ್ಕುಗಳೇ ಹೆಚ್ಚು. ಅಧಿಕಾರಿಗಳು, ಪ್ರಜಾಪ್ರತಿನಿಧಿಗಳು ಪ್ರಶ್ನಾತೀತರಲ್ಲ. ಅಧಿಕಾರಿಗಳು, ಪ್ರಜಾಪ್ರತಿನಿಧಿಗಳು ನಿರಂಕುಶ ದೊರೆಗಳಲ್ಲ. ಅವರು ಅನುಭವಿಸುವ ಅಧಿಕಾರ, ನನಗೆ ಕೊಡಮಾಡುವ ಸಂಬಳ ಇವೆಲ್ಲವೂ ಕೂಡ ಬಡವರ, ಶ್ರಮಿಕರ ಬೆವರಿನ ಫಲವೇ. ನೀವು ಪ್ರಶ್ನಿಸುವ ಚಾಳಿ ಅಭ್ಯಾಸವನ್ನ ರೂಢಿಸಿಕೊಳ್ಳದೆ ಹೋದರೆ ನಾವೆಲ್ಲ ನಮಗೆ ಬೇಕಾದದ್ದನ್ನೇ ಮಾಡ್ಕೊಂಡು ಹೊಂಟೋಗ್ಬಿಡ್ತೀವಿ. ಅದೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಲಿ, ತಹಸೀಲ್ದಾರ್ ಆಗಿರ್ಲಿ, PDO ಆಗಿರ್ಲಿ, ನಮ್ಮನ್ನಾಳುವ ವ್ಯವಸ್ಥೆಯ ಬಗ್ಗೆ ಸಂಪೂರ್ಣ ಅರಿವು ನಮಗಿರ್ಬೇಕು. ನಂದೊಂದು ಗ್ರಾಮ ಪಂಚಾಯಿತಿ ಇದೆ, ನನಗೊಂದು ತಾಲೂಕು ಪಂಚಾಯಿತಿ ಇದೆ, ನಮ್ಮದೊಂದು ಜಿಲ್ಲೆ ಇದೆ, ಜಿಲ್ಲೆಯಲ್ಲಿರುವ ಇಲಾಖೆಗಳು, ಇಲಾಖೆಗೆ ನಿಗದಿ ಮಾಡಿರುವ ಒಟ್ಟು ಅನುದಾನ, ನಮ್ಮೂರಿಗೆ ಬರಬೇಕಾಗಿರುವ ನೀರಿನ ವ್ಯವಸ್ಥೆ, ರಸ್ತೆ ವ್ಯವಸ್ಥೆ, ನಮ್ಮೂರಲ್ಲಿರುವ ಶಾಲೆ, ನಮ್ಮೂರಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಇದರ ಒಟ್ಟು ಅವಗಾಹನೆ ಪ್ರತಿ ಊರಲ್ಲಿ ಬುದ್ಧಿವಂತರು ಅನಿಸ್ಕೊಂಡವರು ಯುವಕರ ಚರ್ಚಾ ವಿಷಯವಾಗಬೇಕು. ಆ ರೀತಿ ಆದ್ರೆ ಪ್ರಶ್ನಿಸುತ್ತಾ ಹೋದರೆ ಅಕೌಂಟಬಿಲಿಟಿ ಹೆಚ್ಚಿಗೆ ಆಯ್ತದೆ. ಸೊ ಆ ರೀತಿಯದ್ದಾಗಲೇ ಸಂಸ್ಕಾರಕ್ಕೆ ನಮ್ಮಲ್ಲಿ ಕೊರತೆ ಇಲ್ಲ, ಆಧ್ಯಾತ್ಮಕ್ಕೆ ನಮ್ಮಲ್ಲಿ ಕೊರತೆ ಇಲ್ಲ, ಪೂಜೆ ಪುನಸ್ಕಾರಗಳಿಗೆ ನಮ್ಮಲ್ಲಿ ಕೊರತೆ ಇಲ್ಲ. ಆದ್ರೆ ಆ ಸಂಸ್ಕಾರ, ಆಧ್ಯಾತ್ಮ, ಪೂಜೆ ಪುನಸ್ಕಾರ ಬಡವನ ಮನೆಯಲ್ಲೇ ಬೆಳಗುವ ದೀಪ ಆಗಬೇಕು. ಅವನು ಹೊಟ್ಟೆ ತುಂಬಿಸುವ ಕೆಲಸ ಮಾಡಿಸ್ಬೇಕು. ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರವನ್ನ ಆ ನಮ್ಮ ಕ್ರಿಯಾಕರ್ಮಗಳು ಕೊಡಬೇಕು. ಅದೇ ಕಾಯಕವೇ ಕೈಲಾಸ ಅಂದ್ರೆ, ಅದೇ ಏನದು ಬದುಕನ್ನ ಕಟ್ಟುವ ವಿಧಾನ ಅಂದ್ರೆ. ಆ ರೀತಿಯ ವಿಧಾನಗಳಾಗಲಿ. ನಾನು ಇಡೀ ರಾಜ್ಯಾದ್ಯಂತ ಹೋಗುವುದು ಕೇವಲ ಶಾಲಾ ಕಾಲೇಜು ಮಠಮಾನ್ಯಗಳಿಗೆ ಮಾತ್ರ. ಪ್ರತಿ ವೇದಿಕೆಯಲ್ಲಿ ಇದುವರೆಗೂ ಮಾತನಾಡಿರುವುದು, ಮುಂದೆ ಮಾತನಾಡುವುದು ಇದೇ ಅಂಶಗಳು. ಶಿಕ್ಷಣ ಪಡೆಯಬೇಕು, ಉದ್ಯೋಗಸ್ಥರಾಗಬೇಕು, ಕಷ್ಟಪಟ್ಟು ದುಡಿಬೇಕು, ನಮ್ಮ ಬದುಕಿನ ನಾಯಕರು ನಾವೇ ಆಗಬೇಕು, ಇಷ್ಟೇ. ಸೊ ಈ ಎಲ್ಲದಕ್ಕೂ ಕಾರಣ ನಾನು ಪಡೆದ ಶಿಕ್ಷಣ, ನನಗೆ ಸಣ್ಣ ವಯಸ್ಸಿನಲ್ಲಿ ಸಿಕ್ಕ ಮಠಮಾನ್ಯಗಳ ಸಂಪರ್ಕ, ಶ್ರೀಗಳ ಬೋಧನೆ. ಇವತ್ತಿಲ್ಲಿಗೆ ಬರಲಿಕ್ಕೆ ಕಾರಣ ನನ್ನ ಕುಟುಂಬ ವರ್ಗದ ಸದಸ್ಯರಾದ ಶ್ರೀ ನಮ್ಮ ವೀರೇಂದ್ರ ಅವರು, ನಮ್ಮ ಮಾವನವರಾದ ಶ್ರೀ ಡಾಕ್ಟರ್ CV ಪಾಟೀಲ್, ನಮ್ಮ ಚಂದ್ರಶೇಖರ್ ಪಾಟೀಲ್ ಸರು, ನಮ್ಮ ವೀರಪ್ಪ ಇನ್ನೊಬ್ಬರು ಮಾವರು, ಅವರೆಲ್ಲ ಈ ಮಠದ ಸದ್ಭಕ್ತರು. ಎಷ್ಟು ಕಾಳಜಿ ಇದೆ ಅಂತಂದ್ರೆ, ನಮ್ದು ನ್ಯಾಷನಲ್ ಸೇಫ್ಟಿ ವೀಕ್ ನಡೀತಾ ಇದೆ. ಇವತ್ತು ಇಸ್ರೋದಲ್ಲಿ ಇರ್ಬೇಕಾಗಿತ್ತು ನಾವು. ಅವ್ರು ಹೇಳಿ, ನೋಡ್ರಪ್ಪ ಮದುವೆಯಾಗಿ ಇಷ್ಟು ವರ್ಷಗೈತಿ, ಒಂದ್ ದಿವ್ಸನೂ ನೀವು ಬರಲ್ಲ, ರಾಜ್ಯದ ಎಲ್ಲಾ ಮೂಲೆಗಳಿಗೂ ಹೋಗ್ತೀರಿ, ಮನೆಯ ಕಾರ್ಯಕ್ರಮ ಇದು, ಈ ಮಠ ನಮ್ಮ ಮನೆಯದು, ಬರಲೇಬೇಕು ಅಂತ ಭಿನ್ನವ ಮಾಡಿದಾಗ ಇಲ್ಲಿ ಬಂದಂಗೂ ಆಯ್ತದೆ, ನೋಡ್ದಂಗೂ ಆಯ್ತದೆ ಅಂತ ಹೇಳಿ ಪರಮ ಪೂಜ್ಯರ ಒಂದು ಬೋನಸ್ ಏನಂದ್ರೆ, ನಮ್ಮೂರಿನ ಅಜ್ಜವರು ಇಲ್ಲಿ ಸಿಕ್ಕರು ನಮ್ಗೆ. ಬೈ 1 get 1 ಆದಂಗೆ ಆಯ್ತು. ಸೊ ಹಂಗೆ ನೀವೆಲ್ಲ ಅದೃಷ್ಟವಂತರು. ಪರಮ ಪೂಜ್ಯರೆಲ್ಲ ಮನೆಗಳನ್ನ ಬಿಟ್ಟಿರ್ತಾರೆ, ಪೂರ್ವಾಶ್ರಮದ ಹೆಸರನ್ನ ತೊರೆದಿರ್ತಾರೆ. ಅವರ ಮೂಲ ಉದ್ದೇಶ ಅವರ ಮನೆ ಉದ್ಧಾರ ಆಗಿರಲ್ಲ, ಈ ಊರಿನ ಉದ್ಧಾರ, ಇಲ್ಲಿಯ ಜನರ ಉದ್ಧಾರ, ಇಲ್ಲಿಯ ಜನರ ಸಮೃದ್ಧಿನೇ ಶ್ರೀಮಠದ ಸಮೃದ್ಧಿ, ಇಲ್ಲಿಯ ಜನರ ಉದ್ಧಾರವೇ ಮಠದ ಉದ್ಧಾರ. ಇಲ್ಲಿಯ ಮಕ್ಕಳು ಚೆನ್ನಾಗಿ ಓದಿ ಬೆಳೆದ್ರೇನೆ
ಮಠ ಬೆಳೆದಂಗೆ ಈ ಕಲ್ಪನೆ ಅವರ ಈ ಕಾರ್ಯಕ್ರಮವನ್ನು ರೂಪಿಸಿರುವ ವಿಧಾನದಲ್ಲಿ ಎದ್ದು ಕಾಣ್ತಾ ಇದೆ. ಇದುವರೆಗೂ ಮಾತನಾಡಿದ ಹಿರಿಯರೆಲ್ಲ ಹೇಳಿದ್ರು ಸರ್ಕಾರ ಮಾಡುವ ಕೆಲಸವನ್ನ ಶ್ರೀಮಠ ಮಾಡ್ತಾ ಇದೆ ಅಂತ. ಸತ್ಯ. 100 ವರ್ಷ 200 ವರ್ಷದಿಂದ ಯಾವ ಸರ್ಕಾರಗಳಿತ್ತು? ಮಠಗಳೇ. ಹಾಗೆ ನೋಡಿದ್ರೆ ಜಗತ್ತನ್ನು ಆಳ್ತಿರೋರು ಯಾರು? ಕೆಲವೇ 4-5 ಜನ ಅಷ್ಟೇ. ಪೂರ್ವದ ಎಲ್ಲಾ ದೇಶಗಳನ್ನು ಆಳ್ತಿರೋದು ಯಾರು? ಭಗವಾನ್ ಬುದ್ಧ. ಜಪಾನ್, ಚೈನಾ ಅಲ್ಲೆಲ್ಲ ವೆಸ್ಟರ್ನ್ ಕಂಟ್ರೀಸ್, ಪಾಶ್ಚಾತ್ಯ ರಾಷ್ಟ್ರಗಳನ್ನೆಲ್ಲ ಆಳ್ತಾ ಇರೋ ದೊರೆ ಯಾರು? ಜೀಸಸ್ ಕ್ರೈಸ್ಟ್. ಅಲ್ಲಿ ಅವಂದೇ ರಾಜಭಾರ. ಮಿಡಲ್ ಈಸ್ಟ್, ಅರಬ್ ಕಂಟ್ರಿಗಳನ್ನೆಲ್ಲ ಆಳ್ತಾ ಇರೋದು ಯಾರು? ಮಾರ್ಗದರ್ಶನ ತೋರ್ತಾ ಇರೋದು ಯಾರು? ಪ್ರವಾದಿ ಮಹಮ್ಮದ್. ನಮ್ಮನ್ನೆಲ್ಲ ಆಳ್ತಿರೋರು ಯಾರು? ಮುಕ್ಕೋಟಿ ದೇವತೆಗಳು. ಎಲ್ಲವೂ ಹೋಗಿ ಸೇರೋದು ಅಲ್ಲಿಗೆ. ಇವರಿಂದ ಸರ್ಕಾರಗಳು ಬಂದಿರೋದು, ಇವರಿಂದ ಶಾಲೆಗಳಾಗಿರೋದು, ಆಸ್ಪತ್ರೆಗಳಾಗಿರೋದು, ಮತ್ತೊಂದಾಗಿರೋದು. ಇದು ಎಲ್ಲದರ ಮೂಲ ಬೇರು ಆಧ್ಯಾತ್ಮ. ಆಧ್ಯಾತ್ಮ ಅನ್ನೋ ಬಹುದೊಡ್ಡ ಆಲದ ಮರದ ಬೇರೆ ಬೇರೆ ರೆಂಬೆ ಕೊಂಬೆಗಳು ಇವತ್ತಿನ ವಿಜ್ಞಾನ, ಮಗದೊಂದು ಆಡಳಿತ, ಆಧುನೀಕರಣ. ಅದರ ಎಲ್ಲದರ ಬೇರು ಮಾತ್ರ ಇದೆ ಮನುಜ ಬಲ ತಾನೊಂದೇ ಬಲಂ. ಎಲ್ಲಾ ಮನುಷ್ಯನ ಮೂಲ ಬೇರಿರುವುದು ಇದರಲ್ಲೇ. ಆದ್ದರಿಂದ ಪರಮ ಪೂಜ್ಯರ ಮೂಲ ಉದ್ದೇಶಗಳೆಲ್ಲ ಅದೇ ಆಗಿರುತ್ತದೆ. ಹಾಗಾಗಿ ಯಾವುದೇ ಬಡವಾಗಿರಲಿ, ಯಾವುದೇ ಧರ್ಮವಾಗಿರಲಿ, ಯಾವುದೇ ದೇವರಾಗಿರಲಿ, ಅವರೆಲ್ಲರೂ ಬಯಸೋದು ತನ್ನ ಸೃಷ್ಟಿಯಾದ ಈ ಮನುಕುಲ ಆರಾಮಿರ್ಬೇಕು. ಬಹುದೊಡ್ಡ ವ್ಯಕ್ತಿಗೆ ಸಿಗುವ ಊಟ ಅರ್ಹತೆ, ಶ್ರಮದ ಆಧಾರದ ಮೇಲೆ ಇನ್ನೊಬ್ಬರಿಗೂ ಸಿಗಬೇಕು. ನನಗೆ ಸಿಕ್ಕೋ ಅವಕಾಶಗಳು ಇತರರಿಗೂ ಸಿಗಬೇಕು ಅನ್ನೋದೇ ನಿಜವಾದ ಮೂಲ ಧ್ಯೇಯ, ಉದ್ದೇಶ ಈ ಎಲ್ಲ ಕಾರ್ಯಕ್ರಮಗಳದ್ದು. ಈ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರುವ ಪರಮ ಪೂಜ್ಯರದ್ದು. ಅಂತಹ ಆಲೋಚನೆ ಪ್ರತಿ ಊರಿಗೂ ಬರಬೇಕು.